ಒಂಚೂರು ಮೊದಲು ಗೆಲುವು ಅಲ್ಲೇ ಸಿಕ್ದಂಗೆ ಆಗತ್ತೆ. ಈ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಜವಾಬ್ದಾರಿನೂ ನೀವೇ ತಗೊಂಡಿದ್ದೀರಾ, ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಶರಣ್ ಸರ್, ನಿಮಗೆ ಅನಂತ ವಂದನೆಗಳು. ಬಂದಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ, ಅಂದರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಅಮ್ಮ ಬರೋಕ್ಕಾಗಲಿಲ್ಲ, ಊರಲ್ಲಿರ್ತಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ನಾನೇ ನೋಡ್ಕೊಂಡಿದ್ದೆ, ಕ್ಯಾಶಿಯರ್ ಆಗೂ ನೋಡ್ಕೊಂಡಿದ್ದೆ. ಒಂದು ಪ್ರೊಡಕ್ಷನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತಿದ್ದು ಉಂಟು. ಹೀರೋಯಿನ್ ಆಗೂ ನಾನೇ ಮಾಡಿದ್ದೀನಿ. ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಇದು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು, ನಮ್ಮ ಡೈರೆಕ್ಟರ್ ಅವರು, ಒಂದು 5-6 ವರ್ಷ ಪರಿಚಯ ನಮ್ಮದು. ಸೊ ಅವರು ಒಂದು ಸತಿ ಸಿಕ್ಕಿದಾಗ ನನಗೆ ಹೇಳ್ತಾಯಿದ್ರು, ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅದು ಇದು ಅಂತ. ಆವಾಗ ನಾನು ಇವ್ರ ಜೊತೆನೇ ಟೀಮಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ಪಾಪ ಅವರು ತುಂಬ ಪ್ರಯತ್ನ ಪಡ್ತಾಯಿದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ನಾನು ಅವ್ರ ಜೊತೆ ಟೀಮಪ್ ಆಗಿಬಿಟ್ಟು, ಅವರು ಒಂದು 2-3 ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು, ಪ್ಯಾಂಡಮಿಕ್ ಎಲ್ಲ ಅಂತ ಹೇಳಿಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗಲಿಲ್ಲ. ಸೊ ಆಮೇಲೆ ನಾನು ಕೇಳಿದೆ ಸರ್ನ ಕತೆ, ಸರ್ ಏನಿರಬೇಕು ಕತೆ ನಿಮ್ಮದು ಅಂತ. ಅವರು ಈ ಥರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ. ಸೊ ನಂಗೆ ತುಂಬಾ ಇಷ್ಟ ಆಯಿತು ಆ ಕತೆ. ನಾನು ಒಂದು ಸತಿ ಆಯಿತು ಸರ್, ನೀವು ನಮ್ಮ ಊರಿಗೆ ಬನ್ನಿ, ನಮ್ಮ ತಾಯಿಯವ್ರಿಗೆ ಭೇಟಿಯಾಗಿ, ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಥರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ. ಸೊ ಊರು ಕರೆದೆ, ನಮ್ಮ ಕಲಬುರ್ಗಿ ಊರು. ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು, ಅಮ್ಮಂಗೆ ಇಷ್ಟ ಆಯಿತು. ಆವಾಗ ಅಮ್ಮ ನಿರ್ಧಾರ ಮಾಡಿದರು, ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ಈ ಥರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಆಗೋಕ್ಕೆ ಮೂಲ ಕಾರಣ ನಾನು ನಂಬಿರೋ ಅಂಥ ದೇವರು. ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು. ಬಿಕಾಸ್ ಯಾವುದೇ ಕೆಲಸ ಆಗಲಿ ನಾನು ದೇವ್ರಿಗೆ ನೆನೆಸ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅಂತ ನನಗೆ ನಂಬಿಕೆ. ಸೆಕೆಂಡು, ನನ್ನ ಮನೆಯಲ್ಲಿರೋರು 3 ತ್ರಿದೇವಿಗಳು. ಅದು ನನ್ನ ಅಜ್ಜಿ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅಮ್ಮ. ಅವ್ರ ಹೆಸರು ಕಮಲ, ಉಮಾ, ಭಾರತಿ. ಸೊ ಅದೇ ಪ್ರೊಡಕ್ಷನ್ ಅಂತ ನಾನು KUB ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೌದು, ನಾವು ಕಲಬುರ್ಗಿಯವರು, ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರೂ ಮಾಡಲ್ಲ ಅಲ್ಲಿಂದ. ಸೊ ಒಂದು ತುಂಬ ರೇರ್ ಎಕ್ಸ್ಪೀರಿಯನ್ಸ್. ಇಡೀ ಕುಟುಂಬದಲ್ಲೇ ಯಾರು ಮೂವಿ ಅಂತ ಮಾಡಬೇಕು, ನಿರ್ಮಾಣ ಮಾಡಬೇಕು ಅಥವಾ ನಟಿಸಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಎಂಜಿನಿಯರ್ ಗ್ರ್ಯಾಜುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ. ಅದನ್ನ 1.5 ಇಯರ್ ಕೆಲಸ ಮಾಡಿಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯಿತು. ಆಮೇಲೆ ಅಮ್ಮಂಗೆ ಹೇಳಿದೆ, ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ನನಗಾಗಲಿ ನಮ್ಮ ಡೈರೆಕ್ಟರ್ಗಾಗಲಿ ಈ ಒಂದು ಪ್ರೊಡಕ್ಷನ್ನ ನಾವು ಸ್ಟಾರ್ಟ್ ಮಾಡಿಬಿಟ್ಟು, ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ, ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್. ಅದು ಆದಮೇಲೆ ಇದು ಬೇಡ, ಅದು ಬೇಡ, ಸುಮಾರು ಪ್ರೆಷರ್ಸು, ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲನೂ ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು. ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಅಲ್ಲಿ ಸೆಕೆಂಡ್ ಬ್ಯಾಟಲ್ಲು, ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್, ಶೂಟಿಂಗ್ ಮತ್ತೊಂದು ಬ್ಯಾಟಲ್ಲು, ಪೋಸ್ಟ್ ಪ್ರೊಡಕ್ಷನ್, ಹಾಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸು. ಇವಾಗ ಇಲ್ಲಿ ನಾವೆಲ್ಲರೂ ನಿಮ್ಮ ಮುಂದೆ ನಿಂತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ಟೀಸರ್ ಏನು ನೀವು ನೋಡಿದ್ದೀರಾ, ಇಟ್ಸ್ ಜಸ್ಟ್ 100% ಆಗಿದ್ರೆ ಟ್ರೈಲರು 1000% ಆಗುತ್ತೆ. ಆ್ಯಂಡ್ ಐ ಪ್ರಾಮಿಸ್ ಯು ಆಲ್ ದ್ಯಾಟ್ ಮೂವಿ ಇನ್ಫೈನೈಟ್%. ನಾನು ಅಷ್ಟು ಗ್ಯಾರಂಟಿ ಕೊಡಬಲ್ಲೆ. ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ನವೀನ್ GS ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ್ದು ರೋಲು ಯಾರಿಗೆ ಸೂಟ್ ಆಗುತ್ತೋ ಅಂಥವ್ರನ್ನೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಸೊ
ತುಂಬ ಖುಷಿ ಆಗುತ್ತೆ. ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ. ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದ್ದೀನಿ. ಆ್ಯಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರುತ್ತೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಕತೆ ಅವರೇ ರಚನೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಅವ್ರದ್ದೇ, ಆಮೇಲೆ ಡೈರೆಕ್ಷನ್ನು, ಡೈಲಾಗ್ಸು. ನನಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಓಪ್ನಿಂಗ್ ಒಂದು ಫೀಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬ 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 ಧನ್ಯವಾದಗಳು ನಿಮಗೆ. ಖುಷಿ ಆಗುತ್ತೆ ಸರ್. ಆ್ಯಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ಎಲ್ಲಿನೂ ಅವರು ಯಾವುದೇ ಬಾಯಸ್ ಮಾಡಿಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟು, ಅದು ಮ್ಯೂಸಿಕ್ ಆಗಿರಲಿ ಅಥವಾ DTS ಆಗಿರಲಿ, ಆಮೇಲೆ DI ಆಗಿರಲಿ, SFX, VFX ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು. ನಾನು ಹೇಳ್ತಿದ್ದೆ, ನನ್ನ ಏನು ಕೆಲಸ, ಅದು ನಿಮ್ಮ ಕೆಲಸ, ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಇಲ್ಲ ಮೇಡಮ್, ನೀವು ಬರಬೇಕು, ನಿಮಗೂ ಗೊತ್ತಾಗಬೇಕು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೋಬೇಕು ಅಂತ ಎಲ್ಲ ಡೈರೆಕ್ಟ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಥರ. ಸೊ ನಾನು ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರಾಗಿ ಬದಲಾದೆ. ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್ನು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಎಲ್ಲ ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.